ಅವಳ ಮುಖದಲ್ಲಿ ಕೋಪ ಇತ್ತು. ಶಿವಾಯ್ ತನ್ನ ಪ್ರೀತಿ ಮತ್ತು ಸ್ವಾಭಿಮಾನ ಕುರಿತು ಗೊಂದಲದಲ್ಲಿದ್ದ. ಅವನು ಇವೆರಡರ ಮಧ್ಯೆ ಸಿಕ್ಕಿಬಿದ್ದಿದ್ದ. 12 ವರ್ಷಗಳ ಹಿಂದಿನ ಘಟನೆ ಇನ್ನು ಅವನ ಮನಸ್ಸಿನಲ್ಲಿತ್ತು. ಅದು ಅವನ ಮುಂದೆ ಮತ್ತೆ ಮತ್ತೆ ಬರುತ್ತಿತ್ತು. ನಂದಿನಿ ಅವನ ಬಾಲ್ಯದ ಪ್ರೇಮಿಯಾಗಿರಲು ಸಾಧ್ಯವಿಲ್ಲ. ಅವಳು ಆ ಭಯಾನಕ ಹುಡುಗಿ. ನೀನು ನಿನ್ನೆ ರಾತ್ರಿ ಕೊಟ್ಟ ಮಾತನ್ನ ಹೇಗೆ ಮರೆತೆ? ಹೀಗೆ ಯೋಚಿಸುತ್ತಾ ಆ ಬಾಲ್ಯದ ಹುಡುಗಿಯ ಮುದ್ದು ಮುಖ, ಆಳವಾದ ಕಣ್ಣುಗಳು, ಮಧುರ ಧ್ವನಿ ಎಲ್ಲವೂ ಶಿವಾಯ್ ಮುಂದೆ ಒಂದೊಂದಾಗಿ ಬರತೊಡಗಿದವು. ನಂದಿನಿ ನನ್ನ ಬಾಲ್ಯದ ಪ್ರೀತಿ ಆದ್ರೆ ನಾನು ಅವಳನ್ನ ಹೇಗೆ ಬಿಟ್ಕೊಡ್ಲಿ? ಉಸಿರು ಕಟ್ಟಿಬೇಕಾದ್ರೆ ನಾನು ಬದುಕಬಹುದು, ಆದ್ರೆ ನಂದಿನಿ ಇಲ್ಲದೆ ದಿನ ಬೆಳಿಗ್ಗೆ ನಂದಿನಿ ಬೇಗನೆ ಎದ್ದು ತಯಾರಾದಳು. ಇಂದು ಅವಳು ಸಂತೋಷವಾಗಿದ್ದಳು, ಏಕೆಂದರೆ ಕೊನೆಗೂ ಈ ನಿರುಪಯುಕ್ತ ಗಂಡನಿಂದ ಮುಕ್ತಿ ಪಡೆಯುವ ಅವಕಾಶ ಬಂದಿತ್ತು. ಅವನಿವತ್ತು ಜಾಮೀನ್ ಸಿಗುತ್ತೆ ಅನ್ಕೊಂಡಿರ್ಬಹುದು, ಆದ್ರೆ ನಾನಿವತ್ತು ಅವನಿಗೆ ಡಿವೋರ್ಸ್ ಕೊಡ್ತಾ ಇದ್ದೆ. ನಾನ್ ಲಾಯರ್ನ ಜಾಮೀನ್ಗಾಗಲ್ಲ, ಡಿವೋರ್ಸ್ಗೋಸ್ಕರ ಭೇಟಿ ಮಾಡ್ತೀನಿ. ತುಂಬಾ ಖುಷಿ ಆಗ್ತಿದೆ. ನಂದಿನಿ ಕೆಳಮಹಡಿಗೆ ಬಂದಳು. ಅವಳ ಸ್ನೇಹಿತ ಯಶ್ ಆಗಲೇ ಅಲ್ಲಿ ಕುಳಿತು ಚಹಾ ಕುಡಿತಿದ್ದ. ಯಶ್ ನಂದಿನಿಯ ಸ್ಕೂಲ್ ಫ್ರೆಂಡ್. ಶಾಲೆ ದಿನಗಳಿಂದಲೇ ಅವನಿಗೆ ಅವಳ ಮೇಲೆ ಕ್ರಶ್ ಇತ್ತು. ರೇಖಾಳಿಂದ ಡಿವೋರ್ಸ್ ವಿಷಯ ಕೇಳಿ ನಂದಿನಿಯನ್ನ ಭೇಟಿ ಮಾಡಲು ಬಂದಿದ್ದ. ಅಯ್ಯೋ ಯಶ್, ಎಷ್ಟು ದಿನಗಳ ನಂತರ ಬಂದಿದ್ಯಾ? ನೋಡು, ನಂದಿನಿ ಇಲ್ಲಿದ್ದಾಳೆ. ಹಾಯ್. ಹಾಯ್, ಕೂತ್ಕೊಳ್ಳಿ. ಮತ್ತೇನ್ ಸಮಾಚಾರ? ಎಲ್ಲ ಆರಾಮ? ದುಬಾರಿ ಕಾರ್ ತಗೊಂಡಂತೆ? ಹೌದು ಆಂಟಿ, ನನಗೆ ಪ್ರಮೋಷನ್ ಸಿಕ್ಕಿದೆ. ಈಗ ನನ್ನ ಪ್ಯಾಕೇಜ್ 5 ಕೋಟಿ. ವಾವ್, ಶಭಾಷ್, ನೀನು ತುಂಬಾ ಜವಾಬ್ದಾರಿ ಮತ್ತು ಸಾಮರ್ಥ್ಯವಂತ. ಆದ್ರೆ ಈ ಶಿವಾಯ್ ನಮ್ಮ ಕುಟುಂಬಕ್ಕೆ ನಾಚಿಕೆ. ನಿನಗೊಂದು ಸತ್ಯ ಹೇಳ, ಇಲ್ಲಿವರೆಗೆ ನಂದಿನಿ ಮತ್ತೆ ಶಿವಾಯ್ ಒಂದು ದಿನ ಸಹ ಸಂಸಾರ ಮಾಡಿಲ್ಲ. ಹೌದಾ? ನಿಜ ಹೇಳ್ತಾ ಇದ್ದೀರಾ? ಹೋಗೋಣ? ಯಸ್, ಶ್ಯೂರ್. ಲೇಟ್ ಆಗ್ತಿದೆ. ದೇವ್ ಸಾಹೇಬ್ರೆ, ಈ ಬಡವ ಇನ್ಸ್ಪೆಕ್ಟರ್ನ ಹೇಗೆ ನೆನ್ಪು ಮಾಡ್ಕೊಂಡ್ರಿ? ಇನ್ಸ್ಪೆಕ್ಟರ್ ಸರ್, ನನಗೆ ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗ್ಬೇಕಿತ್ತು. ತನ್ನ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ದೇವ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಶಿವಾಗೆ ತೃತೀಯ ದರ್ಜೆ ಹಿಂಸೆ ಕೊಡಲು ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟನು. ಒಂದ್ ನಿಮಿಷ. ಪಾಟೀಲ್, ಸೆಲ್ ನಂಬರ್ 3ರಲ್ಲಿರೋ ಆ ಹೀರೋ ಇದಾನಲ್ಲ, ಅವನ್ ಬಟ್ಟೆ ತೆಗೆ. ಇವತ್ತು ಅವನಿಗೆ ಹತ್ತಿರ ಪಿತ್ತನ ನಾನ್ ಕಡಿಮೆ ಮಾಡ್ತೀನಿ. ಸರಿ ದೇವ್ ಸರ್, ಕೆಲಸ ಆಗುತ್ತೆ. ಶಿವಾಯ್ ಭಗವಂತ ಶಿವನ ಭಕ್ತ. ಜೀವನದಲ್ಲಿ ಗೊಂದಲದಲ್ಲಿ ಯಾವಾಗಲೂ ಅವನು ಮಹಾಕಾಲನನ್ನು ಸ್ಮರಿಸುತ್ತಿದ್ದ. ಇಂದು ಅವನು ಕಣ್ಣು ಮುಚ್ಚಿ ಓಂ ನಮ ಶಿವಾಯ ಅಂತ ಜಪ ಮಾಡುತ್ತಿದ್ದ. ಆಗ ಒಬ್ಬ ಕಾನ್ಸ್ಟೇಬಲ್ ಅವನ ಬಳಿಗೆ ಬಂದ. ಮಹಾಕಾಲನನ್ನು ಏಕೆ ಅಷ್ಟು ಶಕ್ತಿಶಾಲಿ ಅಂತ ಕರೆಯುತ್ತಾರೆ ಗೊತ್ತಾ? ಅಧರ್ಮ ಮಿತಿ ಮೀರಿದಾಗ ಅವನ ಸಂಹಾರ ನೃತ್ಯ ಎಲ್ಲವನ್ನೂ ನಾಶ ಮಾಡಿ ಹೊಸ ಆರಂಭ ತರುತ್ತದೆ. ಈಗ ಸಂಪೂರ್ಣ ಜಗತ್ತು ಶಿವನ ತಾಂಡವ ನೋಡಲಿದೆ. ಆಗ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಬಂದು ಶಿವಾಯ್ ಮೇಲೆ ಲಾಠಿಯಿಂದ ಹೊಡೆಯಲು ಶುರು ಮಾಡಿದರು. ಏ ಪಾಟೀಲ್, ಇವನ್ ಕಟ್ ಹಾಕೋ. ಕೆಲವೇ ನಿಮಿಷಗಳಲ್ಲಿ ಕಾನ್ಸ್ಟೇಬಲ್ಗಳು ಅವನ ಕೈಕಾಲು ಕಟ್ಟಿ ಸೆನ್ನಲ್ಲಿ ನೇತು ಹಾಕಿದರು. ಅವನ ಬಲಿಷ್ಠ ದೇಹ ಬೀಚ್ ತರ ಇತ್ತು.
ಹೊಡಿ ಪಾಟೀಲ್. ಸಂಪೂರ್ಣ ಕಥೆ ಕೇಳಲು ಪಾಗಡಸಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.